ಯಾರ್ಯಾರು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಎಲ್ಲಾರು ಕೂಡ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವೇನಾದ್ರೂ ಈ ಒಂದು ಸಣ್ಣ ಮಿಸ್ಟೇಕ್ ಮಾಡ್ತು ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಕೌನ್ಸಿಲಿಂಗ್ ಅಲ್ಲಿ ಸೀಟೇ ಸಿಗಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಆಗಿರ್ಬೋದು, ಥರ್ಡ್ ರೌಂಡ್ ಅಲ್ಲಿ ಆಗಿರ್ಬೋದು, ಫಸ್ಟ್ ರೌಂಡ್ ಅಲ್ಲಿ ಆಗಿರ್ಬೋದು. ನಿಮ್ಗೆ ಏನಾಗುತ್ತೆ ಅಂದ್ರೆ ನೀವು ಎಲ್ಲಾ ರೌಂಡ್ ಕೂಡ ಅಟೆಂಡ್ ಮಾಡ್ತೀರಾ, ಆದ್ರೆ ಲಾಸ್ಟ್ ರೌಂಡ್ ವರ್ಗೂ ಕೂಡ ವೆಯ್ಟ್ ಮಾಡಿದ್ರು ಕೂಡ ನಿಮ್ಗೆ ಸೀಟೇ ಅಲಾಟ್ಮೆಂಟ್ ಆಗಿರೋದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ನೀವೊಂದು ಪ್ರೈವೇಟ್ ಆಗಿ ಹೋಗಿ ಅಡ್ಮಿಷನ್ ಆಗ್ಬೇಕು. ಅವಾಗ ಎಷ್ಟೊಂದು ಕಾಲೇಜಲ್ಲಿ ಸೀಟ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಕೆಲವು ಕಾಲೇಜಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಟ್ರಾ ಡೊನೇಷನ್ ತಗೊಂಡು ನಿಮ್ನ ಅಡ್ಮಿಷನ್ ಮಾಡಿಸ್ಕೋತಾರೆ. ಈ ರೀತಿ ಎಲ್ಲಾ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತೀರಾ ನೀವೇನಾದ್ರೂ ಒಂದು ಫಸ್ಟ್ ರೌಂಡ್ ಆಪ್ಷನ್ ಅಲ್ಲಿ ಈ ಒಂದು ಮಿಸ್ಟೇಕ್ ಗಳನ್ನ ಮಾಡ್ತು ಅಂದ್ರೆ. ಓಕೆನಾ, ನೀವು ಕೌನ್ಸಿಲಿಂಗ್ ಅಲ್ಲಿ ಏನೇನ್ ಮಿಸ್ಟೇಕ್ ಗಳನ್ನ ಮಾಡಬಾರ್ದು ಫಸ್ಟ್ ರೌಂಡ್ ಆಪ್ಷನ್ ಅಲ್ಲಿ ಅದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಸಾಕಷ್ಟು ವರ್ಷಗಳಿಂದ ಸ್ಟೂಡೆಂಟ್ ಅನ್ಕೊಂಡಿದ್ದು ನಾನು ಟೆಕ್ ಕಂಪ್ನಿಗಳಲ್ಲಿ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬೇಕಂದ್ರೆ ಬಿಟೆಕ್ ಒಂದನೇ ಆಪ್ಷನ್ ಅಂತ. ಆದ್ರೆ 2026 ಅಲ್ಲಿ ಇದು ಕಂಪ್ಲೀಟ್ಲಿ ಚೇಂಜಸ್ ಆಗಿದೆ. ಕಂಪ್ನಿಗಳು ನಿಮ್ಮ ಸ್ಕಿಲ್ ನೋಡಿ ಹೈರ್ ಮಾಡ್ತಾ ಇದ್ದಾರೆ, ನಿಮ್ಮ ಡಿಗ್ರಿ ನೋಡ್ಬಿಟ್ಟಲ್ಲ. ಬಿಟೆಕ್ ಮಾಡಕ್ಕೆ 4 ವರ್ಷ ಬೇಕು, ಆದ್ರೆ BCA ಮಾಡಕ್ಕೆ 3 ವರ್ಷ ಸಾಕು. ಮತ್ತೆ 1 ವರ್ಷ ನೀವು ಏನಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕು, ನೀವು ಇಂಡಸ್ಟ್ರಿ ರೆಡಿ ಸ್ಕಿಲ್ ಜೊತೆ ಅರ್ಲಿಯರ್ ಆಗಿ ರೆಡಿ ಆಗಿರ್ಬೇಕಾದ್ರೆ. ಅದಕ್ಕೋಸ್ಕರ ಇವಾಗ BCA ಇನ್ ಡಾಟಾ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾನೇ ಅಟೆನ್ಷನ್ ಪಡ್ಕೋತಿದೆ VIT ಡಿಗ್ರಿ ಕಾಲೇಜ್ ಅಲ್ಲಿ. ಇದು ಸೌತ್ ಅಂಡ್ ಸರ್ಕಲ್ ಜಯನಗರ್ ಬೆಂಗಳೂರಲ್ಲಿ ಇದೆ. ಈ ಒಂದು ಪ್ರೋಗ್ರಾಮ್ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಹಾಗೆ ಡಾಟಾ ಸೈನ್ಸ್, ಬಿಗ್ ಡಾಟಾ, ಪೈಥಾನ್ ಇದೆಲ್ಲ ಕೂಡ ಕವರ್ ಆಗುತ್ತೆ. ಮತ್ತೆ ನಿಮಗೆ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಮತ್ತೆ ಅಕಾಡೆಮಿಕ್ ಪಾರ್ಟ್ನರ್ ಎಡಪ್ಟ್ ಅಂತ ಇದು ಫೌಂಡೆಡ್ ಮಾಡಿರೋದು IIM ಮತ್ತೆ INSD ಅಲ್ಯೂಮಿನಿಯಂ ಅವರು. ಮತ್ತೆ ಸ್ಟೂಡೆಂಟ್ಸ್ ಇಲ್ಲಿ ಡೆಲಾಯ್ಟ್ ಲರ್ನಿಂಗ್ ಅಕಾಡೆಮಿಕ್ ಸರ್ಟಿಫಿಕೇಶನ್ ಪಡ್ಕೋತಾರೆ. ಮತ್ತೆ IBM ಇಂಟರ್ನ್ಶಿಪ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಮತ್ತೆ ಗ್ಲೋಬಲ್ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡ್ತೀರಾ. ಮತ್ತೆ ಕೆರಿಯರ್ ಮೆಂಟರಿಂಗ್ ಕೂಡ ಸಿಗುತ್ತೆ. ಮತ್ತೆ 300 ಕಂಪ್ನಿಗಳ ಜೊತೆ ಅವರು ಟೈ ಅಪ್ ಮಾಡ್ಕೊಂಡಿದ್ದಾರೆ. ಮತ್ತೆ 100% ಪ್ಲೇಸ್ಮೆಂಟ್ ಆಪರ್ಚುನಿಟಿ ಕೂಡ ಇರುತ್ತೆ. ನೀವು ಗ್ರಾಜುಯೇಟ್ ಆಗ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಬರೀ ಡಿಗ್ರಿ ಮಾತ್ರ ಇರಲ್ಲ, ನಿಮ್ಮ ಡಿಗ್ರಿ ಜೊತೆ ನಿಮ್ಗೆ ಸ್ಕಿಲ್ ಸರ್ಟಿಫಿಕೇಶನ್ ಇರುತ್ತೆ, ಮತ್ತೆ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮತ್ತೆ ಕೆರಿಯರ್ ಸಪೋರ್ಟ್ ಕೂಡ ಇರುತ್ತೆ. ಇಲ್ಲಿ ನೀವೇನಾದ್ರೂ ಸೀರಿಯಸ್ ಆಗಿದ್ದೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್ ಅಲ್ಲಿ ನಿಮ್ಮ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಅಂದ್ರೆ ಈ ಒಂದು ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲಿ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ಚೆಕ್ ಮಾಡಿ, ನಿಮ್ಮ ಫ್ಯೂಚರ್ ಬದಲಾಗಬಹುದು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಈ ಒಂದು ವಿಡಿಯೋದಲ್ಲಿ ಹೇಳುವಂತ ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ನೀವೆಲ್ಲರೂ ಕೂಡ ಕೌನ್ಸಿಲಿಂಗ್ ಗೋಸ್ಕರ 3-4 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಮತ್ತೆ ನೀವೆಲ್ಲರೂ ಕೂಡ CET ಎಕ್ಸಾಮ್ ಬರ್ದ್ಬಿಟ್ಟು CET ರಿಸಲ್ಟ್ ಗೋಸ್ಕರ ವೆಯ್ಟ್ ಮಾಡಿ, ಕೌನ್ಸಿಲಿಂಗ್ ಗೋಸ್ಕರ ವೆಯ್ಟ್ ಮಾಡಿ ಇವಾಗ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ನನಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು, ಅದು ಕೂಡ ಕಮ್ಮಿ ಫೀಸ್ ಅಲ್ಲಿ ಅನ್ಬಿಟ್ಟು. ಇವಾಗ ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇಷ್ಟು ತಿಂಗಳಿಂದ ಹಾಕಿರುವಂತ ಎಫರ್ಟ್ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಓಕೆನಾ, ಅದಕ್ಕೋಸ್ಕರ ನೀವು ಕರೆಕ್ಟ್ ಆಗಿ ಒಂದು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕಾಗುತ್ತೆ. ಯಾವುದೇ ತರದ ಒಂದು ಮಿಸ್ಟೇಕ್ ನ ಮಾಡ್ಕೋಬಾರ್ದು. ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಏನ್ ಮಿಸ್ಟೇಕ್ ನ ಮಾಡ್ತಾರೆ ಅಂದ್ರೆ ಇಲ್ಲಿ ಮಾಕ್ ರೌಂಡ್ ಅಲ್ಲಿ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಇಲ್ಲಿ ಏನೋ ಚೇಂಜಸ್ ಮಾಡಕ್ ಹೋಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಲಿ ಇಲ್ಲಿ ಕಾಲೇಜಸ್ ಗಳೇ ಅವ್ರಿಗೆ ಸಿಗೋದಿಲ್ಲ. ರೌಂಡ್ 1 ಅಲ್ಲಿ ಆಗಿರ್ಲಿ, ರೌಂಡ್ 2 ಅಲ್ಲಿ ಆಗಿರ್ಲಿ, ರೌಂಡ್ 3 ಅಲ್ಲಿ ಆಗಿರ್ಲಿ, ಅವ್ರಿಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ 3-4 ತಿಂಗಳು ವೇಸ್ಟ್ ಮಾಡ್ಕೋತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಹೋಗಿ ಪ್ರೈವೇಟ್ ಆಗಿ ಹೋಗಿ ಯಾವ್ದೋ ಒಂದು ಕಾಲೇಜಿಗೆ ಸೇರ್ಕೋತಾರೆ. ಈ ಯಾವ್ದೋ ಒಂದು ಕಾಲೇಜ್ ಸೇರ್ಕೊಳ್ಳಕ್ಕೆ ಇಷ್ಟು ತಿಂಗಳು ಅವರು ಎಫರ್ಟ್ ಮತ್ತೆ ಟೈಮ್ ಎಲ್ಲಾನು ಕೂಡ ವೇಸ್ಟ್ ಮಾಡ್ಬೇಕಾಗಿತ್ತಾ? ಅದಕ್ಕೋಸ್ಕರ ನೀವೇನ್ ಮಾಡಿ ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಇವಾಗ ಮಾಕ್ ರೌಂಡ್ ಅಲ್ಲಿ ಏನೊಂದು ರಿಸಲ್ಟ್ ಬರುತ್ತಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡ್ಬೇಕಾಗುತ್ತೆ. ಇವಾಗ ನಿಮ್ಗೆ ಕರೆಕ್ಟ್ ಆಗಿರುವಂತ ಕಾಲೇಜ್ ಸಿಕ್ಕಿತ್ತು ಅಂದ್ರೆ ನೀವು ಫಸ್ಟ್ ರೌಂಡ್ ಆಪ್ಷನ್ ಅಲ್ಲಿ ಕಾಲೇಜಸ್ ನ ಚೇಂಜ್ ಮಾಡುವಂತ ಅಗತ್ಯ ಇಲ್ಲ. ಆದ್ರೆ ನಿಮ್ಗೆ ಆ ಒಂದು ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಏನಾದ್ರೂ ಬೇರೆ ಕಾಲೇಜ್ ಸಿಗುತ್ತಾ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಆಪ್ಷನ್ ಅಲ್ಲಿ ಸೀರಿಯಲ್ ನಂಬರ್ 5ನೇ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ. ಇವಾಗ 5ನೇ ಕಾಲೇಜ್ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮ್ಗೆ 6ನೇ ಮತ್ತೆ 7ನೇ ಆಪ್ಷನ್ ಅಲ್ಲಿ ಇರುವಂತ ಕಾಲೇಜ್ ಏನಾದ್ರು ಸಿಗುತ್ತಾ ಫಸ್ಟ್ ರೌಂಡ್ ಅಲ್ಲಿ ಇಲ್ವಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಸ್ಟೂಡೆಂಟ್ ಗಳು ಏನ್ ಮಿಸ್ಟೇಕ್ ಮಾಡ್ತಾರೆ ಫಸ್ಟ್ ರೌಂಡ್ ಆಪ್ಷನ್ ಅಲ್ಲಿ ಅಂದ್ರೆ ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮಾಕ್ ರೌಂಡ್ ಆಪ್ಷನ್ ಅಲ್ಲಿ ಏನಿರುತ್ತಲ್ಲ ಕಾಲೇಜಸ್ ಅದನ್ನೇ ಉಳಿಸ್ಕೋತಾರೆ ಫಸ್ಟ್ ರೌಂಡ್ ಆಪ್ಷನ್ ಕೂಡ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮಾಕ್ ರೌಂಡ್ ಅಲ್ಲಿ ಏನೊಂದು ಕಾಲೇಜಸ್ ನ ಕೊಟ್ಟಿರ್ತಾರಲ್ಲ ಅದನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡ್ಬಿಡ್ತಾರೆ. ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನ್ ಮಾಡ್ತಾರೆ ಅಂದ್ರೆ ಹೊಸದಾಗಿ ಕೊಡ್ತಾರೆ. ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಹೊಸದಾಗಿ ಕಾಲೇಜಸ್ ಗಳನ್ನ ಆಪ್ಷನ್ ಎಂಟ್ರಿಗೆ ಕೊಡ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವ್ನ ಫ್ರೆಂಡ್ ಯಾವ್ದೋ ಒಂದು ಕಾಲೇಜಸ್ ನ ಕೊಟ್ಟಿದ್ದ ಸೇಮ್ ಅದೇ ಎಕ್ಸಾಕ್ಟ್ ಆಗಿ ಇವನು ಕೂಡ ಕಾಪಿ ಮಾಡೋದು. ಆದ್ರೆ ಅವ್ನ್ ಕ್ಯಾಟಗರಿ ಬೇರೆ, ಇವನ್ ಕ್ಯಾಟಗರಿ ಬೇರೆ, ಅವ್ನ್ ರ್ಯಾಂಕಿಂಗ್ ಬೇರೆ, ಇವನ್ ರ್ಯಾಂಕಿಂಗ್ ಬೇರೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ನಿಗೆ ಕಾಲೇಜ್ ಅಲಾಟ್ಮೆಂಟ್ ಆಗ್ಬೋದು ಅವ್ನ ಫ್ರೆಂಡ್ಗೆ, ಈಗ ಯಾವುದೇ ತರದ ಒಂದು ಕಾಲೇಜ್ ಸಿಗದೇನು ಕೂಡ ಇರ್ಬೋದು. ಫಸ್ಟ್
ಅಷ್ಟು ಕಮ್ಮಿ ಕಾಲೇಜಸ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಹಾಕಬಾರ್ದು ಫಸ್ಟ್ ರೌಂಡ್ ಆಪ್ಷನ್ ಇಂಟರ್ಲಿ. ಯಾಕೆಂದ್ರೆ ಒಂದೇ ಸಲ ನೀವು ಆಪ್ಷನ್ ಇಂಟರ್ ಮಾಡೋಕ್ಕಾಗೋದು, ಫಸ್ಟ್ ರೌಂಡ್ ಆದ್ಮೇಲೆ ತಿರ್ಗಾ ಆಪ್ಷನ್ ಇಂಟರ್ ಮಾಡೋಕ್ಕಾಗದೇ ಇಲ್ಲ, ಹೊಸ ಕಾಲೇಜನ್ನು ಕೂಡ ಸೇರ್ಸೋಕ್ಕಾಗಲ್ಲ, ಹೊಸ ಕೋರ್ಸ್ನು ಕೂಡ ಆ್ಯಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಕಾಲೇಜ್ ಆಗುತ್ತೋ ಎಷ್ಟು ಕೋರ್ಸ್ ಆಗುತ್ತೋ ಎಲ್ಲಾನು ಕೂಡ ಆ್ಯಡ್ ಮಾಡಿಬಿಡಿ ನಿಮ್ಗೆ ಎಷ್ಟು ಬೇಕಷ್ಟನ್ನ. ಓಕೆನಾ. ನಂತರ ಸೆಕೆಂಡ್ ಆಗಿ ಕಟ್ ಆಫ್ ನೋಡ್ಕೊಂಡು ನೀವು ಕಾಲೇಜಸ್ಗಳನ್ನ ಆ್ಯಡ್ ಮಾಡಲೇಬೇಕು. ಕಟ್ ಆಫ್ ಏನಾದರೂ ಮಾಕ್ ರೌಂಡ್ ನೀವು ನೋಡ್ದೇನೆ ಫಸ್ಟ್ ರೌಂಡ್ಗೆ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಕಾಲೇಜ್ಗಳನ್ನ ಹಾಕ್ತೀರಾ ಅಂದ್ರೆ ನಿಮಗೆ ಸೀಟ್ ಸಿಗ್ರೂ ಕೂಡ ಸಿಗ್ಬೋದು, ಸಿಗದೇನೂ ಕೂಡ ಇರ್ಬೋದು ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ. ಆ ರೀತಿ ಒಂದು ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಮತ್ತೆ ನೀವೇನಾದ್ರೂ ಕಮ್ಮಿ ಕಾಲೇಜಸ್ ಏನಾದರೂ ಹಾಕ್ಬಿಟ್ಟಿದ್ದೀರಾ ಆಪ್ಷನ್ ಎಂಟ್ರಿಗೆ, ನಿಮ್ಮ ರ್ಯಾಂಕಿಂಗ್ ತುಂಬಾ ಜಾಸ್ತಿ ಬಂದ್ಬಿಟ್ಟಿದೆ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಫಸ್ಟ್ ರೌಂಡಲ್ಲೂ ಕೂಡ ಕಾಲೇಜ್ ಸಿಗಲ್ಲ, ಸೆಕೆಂಡ್ ರೌಂಡಲ್ಲೂ ಕೂಡ ಕಾಲೇಜ್ ಸಿಗಲ್ಲ, ಥರ್ಡ್ ರೌಂಡಲ್ಲೂ ಕೂಡ ಕಾಲೇಜ್ ಸಿಗಲ್ಲ. ನೀವು ಡೈರೆಕ್ಟ್ ಅಡ್ಮಿಷನ್ ಆಗಬೇಕಾಗುತ್ತೆ ಎಲ್ಲ ರೌಂಡು ಕೂಡ ಮುಗಿದ್ಮೇಲೆ. ಆ ರೀತಿ ಒಂದು ಪರಿಸ್ಥಿತಿನ ತಂದ್ಕೋತೀರಾ. ಈ ಎಲ್ಲಾ ಮಿಸ್ಟೇಕ್ಗಳನ್ನ ಕೂಡ ನೀವು ಕರೆಕ್ಟ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ಕರೆಕ್ಟ್ ಆಗಿರುವಂಥ ಕಾಲೇಜ್ ಸಿಗುತ್ತೆ. ಓಕೆನಾ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ BCಗೆ ಅಪ್ಲೈ ಮಾಡುವಂಥ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.